ಕನಕಪುರ ಶಾಲಾ ಪೂರ್ವ ಮೂಲ ಶಿಕ್ಷಣವನ್ನು ಕಡ್ಡಾಯವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಕಲಿಯುವುದರಿಂದ ಮಕ್ಕಳ ಮನೋವಿಕಾಸವಾಗುತ್ತದೆ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಕನಕಪುರ ಕಸಬಾ ಹೋಬಳಿಗೆ ಸೇರಿದ ಕಾಳೇಗೌಡನದೊಡ್ಡಿ ಗ್ರಾಮದಲ್ಲಿ ನರೇಗಾ ಅನುದಾನದಡಿಯಲ್ಲಿ ನಿರ್ಮಿಸಲಾಗಿದ್ದ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಶಾಲಾ ಪೂರ್ವ ಶಿಕ್ಷಣವು ಏಕಾಗ್ರತೆಯನ್ನು ಕಲಿಯಲು ಸಹಕಾರಿಯಾಗುವುದರ ಜೊತೆಗೆ ಕೂಡಿ ಕಲಿಯುವ, ನೋಡಿ ತಿಳಿಯುವ ಆಟೋಟವೂ ಸಹ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಸಿಗುತ್ತದೆ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಮಕ್ಕಳ ಪೋಷಕರಿಗೆ ತಿಳಿಸಿದರು. ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ವರ್ಗ 1 ಸೇರಿದಂತೆ ನರೇಗಾ ಅನುದಾನವೂ ಸೇರಿ ಒಟ್ಟು 13 ಲಕ್ಷ ವೆಚ್ಚದಲ್ಲಿ ಅಂಗನವಾಡಿ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಇದರ ಸಮರ್ಪಕ ನಿರ್ವಹಣೆಯ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವ ಮಕ್ಕಳನ್ನು ಇಲ್ಲಿಗೆ ಕರೆತಂದು ಸೇರಿಸುವ ಮೂಲಕ ಸರ್ಕಾರದ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸಪ್ಪ, ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ತಮ್ಮಣ್ಣಗೌಡ, ಮಾಜಿ ಕಸಬಾ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಹೊರಳಗಲ್ ರಮೇಶ್, ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್, ಉಪಾಧ್ಯಕ್ಷರಾದ ರತ್ನಮ್ಮಬಾಯಿ ಭೀಮಾನಾಯಕ್, ಮಾಜಿ ಅಧ್ಯಕ್ಷರಾದ ಎಸ್ವಿ ವೀರಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುತ್ತುರಾಜು, ಸದಸ್ಯರುಗಳಾದ ಶಿವನಮ್ಮ, ನಾಗರಾಜು, ಗೌರಮ್ಮ, ಮರಿನಂಜೇಗೌಡ, ಪಿಡಿಒ ಎಸ್ಎಂ ಕೃಷ್ಣಮೂರ್ತಿ, ಇಂಜಿನಿಯರ್ ಹಾಗೂ ಅಂಗನವಾಡಿ ಶಿಕ್ಷಕಿ ಸೇರಿದಂತೆ ಕಾಳೇಗೌಡನದೊಡ್ಡಿ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಹೆಂಗೆ ಎತ್ಕೊಳ್ರ ಮಗ ಹೆಂಗೆ ಅಲ್ಲಿಲ್ಲ ಎತ್ಕೊಳ್ರ ಸರ್ ಬಾರ ಕಡೆ ಬಾರ ಕಡೆ ಬಾರ ಕಡೆ ಬರಲ್ಲ ಒರಿಜಿನಲ್ ಮಲ್ಲಿ ಅದು ಸ್ಮೆಲ್ ಬರ್ತದೆ ಸರ್. ಅದು ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಸ್ಮೆಲ್ ಬರಲ್ಲ. ಮಕ್ಕಳು ಬರ್ರಿ ಕಡೆಗೆ ಬರ್ರಿ, ಈ ಕಡೆಗೆಲ್ಲ ಬರ್ರಿ, ಹಿಂದಕ್ಕೆ ಹಾಕೊಳ್ಳಿ ಸರ್. ಹಾಕೊಳ್ಳಿ, ಈ ಕಡೆ ನೋಡಿ, ಚೆನ್ನಾಗಿದೆ, ಹಾಕೊಳ್ಳಿ. ಎಲ್ಲ ಬರ್ತಾರೆ, ಹಾಕೊಳ್ಳಿ. ಓಕೆ. ಬೇರೆ ಬೇರೆ ಸಮಸ್ಯೆಗಳಿದೆ, ಆಗಿದೆ, ಪಾಣಿ ಬಂದಿಲ್ಲ, ಎಲ್ಲರಿಗೂ ಕೂಡ ಸಮಸ್ಯೆ ಬಗೆಹರಿಸ್ತದೆ. ಸ್ಥಳಕ್ಕೆ ಭೇಟಿ ರೈತರ ಜೊತೆ ಮಾತನಾಡಿ ಅದನ್ನು ಸಮಿತಿ
ತಾಲೂಕಿನಲ್ಲಿ ಸಮಸ್ಯೆನ ಬಗೆಹರಿಸಿದೆ. ಇನ್ನೊಂದು ಸರ್ ಹಾರೋಹಳ್ಳಿ ತಾಲೂಕಿನಲ್ಲಿ ಯೋಜನೆ ಆಗ್ತದೆ ಅಂತ ಹೇಳಿ ಕನಕಪುರಕ್ಕೆ ಯಾಕೆ ಆದ್ಯತೆ ಕೊಡ್ತಾರೆ? ಅಲ್ಲಿಯೂ ರೈತರಿಗೆ ಒಳ್ಳೆಯದಾಗಲಿ, ನಮಗೂ ಕೈ ಬಿಡ್ತಾ ಇದ್ದಾರೆ ತಹಸೀಲ್ದಾರು, ಜಿಲ್ಲಾಧಿಕಾರಿಗಳು ಅಂತಕ್ಕಂಥ ಆರೋಪ. ಕನಕಪುರದ್ದು ಪ್ರಕರಣಗಳೇ ಬೇರೆ, ಹಾರೋಹಳ್ಳಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಹಾಗೆ ಸರ್, ನಮ್ಮವರು ರೈತರನ್ನೇ ಕನಕಪುರದವರು, ಅವರು ರೈತರೇ, ನಮಗೂ ರೈತರನ್ನೇ. ಎಲ್ಲದಕ್ಕೂ ಕೂಡ ಒಂದು ನೀತಿ, ನಿಯಮಗಳು, ಕಾನೂನು. ಆ ಕಾನೂನನ್ನು ಎಲ್ಲರೂ ಪಾಲನೆ ಮಾಡಬೇಕು. ನಾನು ಅರ್ಜಿಗಳನ್ನು ತೋರಿಸಿ ನಾನು 1 ವರ್ಷ ಆದರೂ ಕೂಡ ಒಬ್ಬರಿಗೂ ಜಮೀನ ಅಲ್ಲಿಗೂ ನೀವೇ ಹಾರೋಹಳ್ಳಿ ಕಡೆ. ಹಾರೋಹಳ್ಳಿ ತಾಲೂಕೇ ಬೇಕು. ಸರಿ ಸರಿ ಸರ್. ಹಾರೋಹಳ್ಳಿ ತಾಲೂಕಿಗೆ ಹಾರೋಹಳ್ಳಿ MLA ಅವರು ರಾಮನಗರ ಅಧ್ಯಕ್ಷರಾಗಿರೋದು. ಅಧ್ಯಕ್ಷ. ಹೌದು ಸರ್. ನನ್ನನ್ನು ಇಲ್ಲಿ ಉಪಮುಖ್ಯಮಂತ್ರಿಗಳು ಅಲ್ಲಿರೋ ಮಂತ್ರಿಗಳಾಗಿರೋದು ಕೆಲಸ ಮಾಡೋಕ್ಕಾಗಲ್ಲ. ಜವಾಬ್ದಾರಿ ನನಗೆ ಜವಾಬ್ದಾರಿಯನ್ನು. ಸೊ ಈಗ ಕಾನೂನಿನಲ್ಲಿ ಎಲ್ಲಿ ಅವಕಾಶ ಇದೆ ಏನು ಅನ್ನೋದನ್ನು ಕೂಲಂಕುಷವಾಗಿ ನೋಡಬೇಕು. ಸೊ ಹಾಗಾಗಿ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾನು 1 ವರ್ಷ ಆದರೂ ಕೂಡ ಇನ್ನೂ ಯಾರಿಗೂ ಮಂಜೂರು ಮಾಡೋಕ್ಕಾಗಿಲ್ಲ. ಹೌದು ಸರ್, ಎಲ್ಲ ನಿಮ್ಮ ಕಾಳಜಿ ಅರ್ಥ ಆಯ್ತು ಸರ್. ಗೊತ್ತಾಯ್ತಲ್ಲ, ಅದು ಸ್ವಲ್ಪ ಯಾಕೆ ಅಂತ ಕೇಳಿದೆ. ಕಾನೂನನ್ನು ಮೀರಿ ಮಾಡೋಕ್ಕಾಗತ್ತೆ. ಅಲ್ಲಿ ತರಾತುರಿನಲ್ಲಿ ಕೆಲವು ಅಧಿಕಾರಿಗಳು ತರಾತುರಿನಲ್ಲಿ ಏನೋ ಮಾಡೋಕ್ಕೆ ಹೋಗಿ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಶಾಸಕರು ಸರಿಪಡಿಸ್ಬೇಕು.